ನಿನ್ನೆ 24ನೇ ಶ್ಲೋಕದ ತನಕ ಮಾಡಿದ್ವಿ. ಪುರೋದಸಾಂಶ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ. ಪುರೋದಸಾಂ ಅಂದರೆ ಪುರೋಹಿತರು. ಪುರೋಹಿತರಲ್ಲಿ ಮುಖ್ಯವಾದವನು ಬೃಹಸ್ಪತಿ. ಅವನು ದೇವತೆಗಳಿಗೆ ಪುರೋಹಿತ. ಬೃಹಸ್ಪತಿ ಅಂದರೆ ಗುರು. ಹಾಗೆಯೇ ರಾಕ್ಷಸರಿಗೆ ಪುರೋಹಿತರು ಯಾರು? ಶುಕ್ರ. ಸೇನಾನೀನಾಂ ಅಹಂ ಸ್ಕಂದಃ. ವೀರಾವೇಶದಿಂದ ಯುದ್ಧಗಳಲ್ಲಿ ಹೋರಾಡುವ, ಧರ್ಮವನ್ನು ಸ್ಥಾಪನೆ ಮಾಡುವ ಸೇನಾಧಿಪತಿಗಳಲ್ಲಿ ಸ್ಕಂದಃ ಸುಬ್ರಹ್ಮಣ್ಯನು ನಾನು. ಸರಸಃ ಅಸ್ಮಿ ಸಾಗರಃ. ಯಾವುದು ನೈಸರ್ಗಿಕವಾಗಿ ತಾನೇ ಆಗಿರುತ್ತೋ ಅವೆಲ್ಲವೂ ಸರಸ್ಸುಗಳು. ಆ ಸರೋವರಗಳು, ಸಮುದ್ರ, ನದಿ, ಇವುಗಳಲ್ಲೆಲ್ಲ ಸಾಗರವೇ ನಾನು ಅಂತ ಶ್ರೀಕೃಷ್ಣ. ಪ್ರತಿಯೊಂದು ಕೂಡ ಎಲ್ಲವೂ ನಾನೇ. ಆದರೆ ಮುಖ್ಯವಾದದ್ದನ್ನು ಮಾತ್ರ ನಿನಗೆ ಹೇಳ್ತೀನಿ. ಎಲ್ಲವನ್ನೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಏಕೆ ಅಂದರೆ ನನ್ನ ವಿಭೂತಿ ಅಪಾರ, ಅದಕ್ಕೆ ಕೊನೆಯೇ ಇಲ್ಲ ಅಂತ ಹೇಳ್ತಾ ಇದ್ದರು. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಹೀಗೆ 26ನೇ ಶ್ಲೋಕದಲ್ಲಿ 25ರಲ್ಲಿ ಮುಂದುವರೆದು ಮಹರ್ಷೀಣಾಂ ಭೃಗುರ್ ಅಹಂ. ಈಗ ಸಪ್ತ ಋಷಿಗಳಿಂದ ಬಹಳಷ್ಟು ಋಷಿಗಳಾಗಿದ್ದಾರೆ. ಹೀಗೆ ಎಲ್ಲ ಇರುವ ಋಷಿಗಳಲ್ಲಿ ನಾನು ಭೃಗು ಎಂಬ ಋಷಿಯೇ ನಾನು. ಗೀರಾಂ ಏಕಂ ಅಕ್ಷರಂ. ಗೀರಾಮ್ ಅಂದರೆ ಮಾತು. ಅದಕ್ಕೆ ಸರಸ್ವತಿಗೆ ಗೀರ್ವಾಣಿ ಅಂತ ಕೂಡ ಕರೀತಾರೆ. ಅವಳು ಮಾತಿಗೆ ಸಂಬಂಧಪಟ್ಟಂಥ ದೇವತೆ, ವಾಕ್ ದೇವತೆ. ಆದ್ದರಿಂದ ಈ ಮಾತುಗಳಲ್ಲಿ ನಾನು ಯಾವುದಪ್ಪ? ಒಳ್ಳೆಯ ಮಾತುಗಳೋ ಕೆಟ್ಟ ಮಾತುಗಳೋ ಯಾವುದು ನಾನು ಅಂದರೆ ಓಂಕಾರವೇ ನಾನು. ಸೊ ನಾವು ಆಡುವ ಮಾತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾತು ಓಂಕಾರ. ಆ ಓಂಕಾರ ನಾನೇ ಆಗಿದ್ದೀನಿ. ಯಜ್ಞಾನಾಂ ಜಪಃ ಯಜ್ಞೋಸ್ಮಿ. ಯಜ್ಞಾನಾಂ ಜಪಯಜ್ಞ ಅಸ್ಮಿನ್. ಈಗ ಅನೇಕ ರೀತಿಯ ಯಜ್ಞ ಯಾಗಾದಿಗಳು ಈ ಪ್ರಪಂಚದಲ್ಲಿ ನಡೀತಾ ಇರುತ್ತೆ. ಅದರೊಳಗಡೆ ಯಾವ ಯಜ್ಞನಪ್ಪ ಅಂದರೆ ನಾನು ಜಪಯಜ್ಞವಾಗಿರುವೆನು. ಈ ಒಂದು ಜಪಯಜ್ಞ ಅಂತ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದ ಯಜ್ಞ. ಅದು ಈಗ ಯಾವುದೋ ಕಾರಣದಿಂದ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇದೆ, ಪರಬ್ರಹ್ಮವನ್ನು ಬಿಟ್ಟು ಇಂದ್ರಿಯ ವಿಷಯಗಳ ಕಡೆಗೆ ಹೋಗ್ತಾ ಇದೆ, ಸಂಸಾರದ ಕಡೆಗೆ ಹೋಗ್ತಾ ಇದೆ. ಆಗ ನಾವು ಮಾಡಬೇಕಾದಂಥ ಸುಲಭವಾದ ಯಜ್ಞ ಅಂದರೆ ಜಪಯಜ್ಞ. ನಾಮಸ್ಮರಣೆಯನ್ನು ಶುರು ಮಾಡ್ಕೊಂಡ್ಬಿಡ್ಬೋದು. ನೀವು ಕೃಷ್ಣ ಕೃಷ್ಣ ಆದರೂ ಆಗಿ, ರಾಮ ರಾಮ ಆದರೂ ಆಗಿ, ನಿಮಗೆ ಯಾವ ದೇವತೆ ಇಷ್ಟ ಇದೆಯೋ ಆ ದೇವತೆಯನ್ನು ಜಪ ಮಾಡೋದ್ರ ಮೂಲಕ ನಿಮ್ಮ ಮನಸ್ಸನ್ನು ಬಹಳ ಸುಲಭವಾಗಿ ನಿಯಂತ್ರಣ ಮಾಡ್ಬೋದು. ಅದಕ್ಕೇನು ಸಾಧನಗಳಾಗಲಿ, ಇದೇ ರೀತಿ ಟೈಮ್ ಆಗಲಿ, ಹೀಗೆ ಇರಬೇಕು ಏನೂ ಇಲ್ಲ. ನಾವೆಲ್ಲಿದ್ದರೆ ಹೇಗಿದ್ದರೆ ಹಾಗೇ ನಾಮಸ್ಮರಣೆ ಶುರು ಮಾಡ್ಕೊಂಬಿಟ್ರೆ ನಮ್ಮ ಮನಸ್ಸು ಕಂಟ್ರೋಲಿಗೆ ತಕ್ಷಣವೇ ಬಂದ್ಬಿಡುತ್ತೆ. ಆದ್ದರಿಂದ ಅದು ಜಪಯಜ್ಞ ಅಂತ ಕರೀತಾರೆ. ಹಾಗೆ ಯಜ್ಞಗಳಲ್ಲೆಲ್ಲ ನಾನು ಜಪಯಜ್ಞವು ಆಗಿರುವೆನು. ಸ್ಥಾವರಾಣಾಂ ಹಿಮಾಲಯ. ಸ್ಥಾವರಗಳು ಅಂದರೆ ಚಲಿಸದೆ ಒಂದು ಕಡೆ ಇರುವ ವಸ್ತುಗಳು. ಈಗ ಜಗತ್ತಿನಲ್ಲಿ 2 ರೀತಿಯ ವಸ್ತುಗಳನ್ನು ನಾವು ನೋಡ್ತೀವಿ. ಒಂದು ಸ್ಥಾವರ, ಒಂದು ಜಂಗಮ. ಸ್ಥಾವರ ಅಂದರೆ ಚಲಿಸದೆ ನಿಂತಿರುವ ವಸ್ತುಗಳು. ಈಗ ಒಂದು ಮರ, ಅದಕ್ಕೆ ಪ್ರಾಣ ಇದೆ, ಆದರೆ ಅದು ಚಲಿಸೋದಿಲ್ಲ. ಅದು ಎಲ್ಲಿರುತ್ತೋ ಅಲ್ಲೇ ಇರುತ್ತದೆ. ಬೆಟ್ಟ, ಗುಡ್ಡ, ಇವೆಲ್ಲ ಸ್ಥಾವರಗಳು, ನಿಂತ ಕಡೆನೇ ನಿಂತಿರೋವು, ಚಲಿಸೋದಿಲ್ಲ. ಜಂಗಮ ಅಂದರೆ ಚಲಿಸುವಂತಹ ವಸ್ತುಗಳಿಗೆ ಜಂಗಮ ಅಂತ ಕರೀತಾರೆ. ಈ ರೀತಿಯಲ್ಲಿ ಸ್ಥಾವರಗಳಲ್ಲಿ ಇರುವ ಬೇಕಾದಷ್ಟು ಬೆಟ್ಟಗಳು, ಗುಡ್ಡಗಳು, ಪರ್ವತಗಳು, ಇವುಗಳಲ್ಲಿ ನಾನು ಹಿಮಾಲಯವೂ ಆಗಿರುವೆನು. ಅಂದರೆ ಋಷಿಗಳಲ್ಲಿ ಭೃಗು ಋಷಿ ಶ್ರೇಷ್ಠ, ಮಾತುಗಳಲ್ಲಿ ಓಂಕಾರವೇ ಶ್ರೇಷ್ಠ, ಯಜ್ಞಗಳಲ್ಲಿ ಜಪಯಜ್ಞವೇ ಶ್ರೇಷ್ಠ, ಮತ್ತು ಸ್ಥಾವರಗಳಲ್ಲಿ ಹಿಮಾಲಯವೇ ಶ್ರೇಷ್ಠ. ಅವೆಲ್ಲವೂ ಕೂಡ ನಾನೇ ಆಗಿದ್ದೀನಿ.
ಇವೆಲ್ಲವೂ ನಾನೇ ಆಗಿರೋದ್ರಿಂದ ಉಳಿದದ್ದು ಏನೇನಿದೆಯೋ ಅವೆಲ್ಲವೂ ಕೂಡ ನಾನೇ ಅಂತ ನೀನು ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಅಶ್ವತ್ಥಃ ಸರ್ವವೃಕ್ಷಾಣಾಂ, ಈ ಜಗತ್ತಿಲಿರುವ ಎಲ್ಲ ವೃಕ್ಷಗಳಲ್ಲಿ ಮರಗಳಲ್ಲಿ ನಾನು ಅಶ್ವತ್ಥ ವೃಕ್ಷವಾಗಿರುವೆನು. ಅದಕ್ಕೋಸ್ಕರವೇ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡೋದು ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಅದು ಶ್ರೇಷ್ಠವಾದ ವೃಕ್ಷ ಅದು. ಸೊ ಅಶ್ವತ್ಥಃ ಸರ್ವವೃಕ್ಷಾಣಾಂ. ಆಮೇಲೆ ದೇವರ್ಷಿಗಳಿದ್ದಾರೆ. ಋಷಿಗಳಲ್ಲಿ ದೇವರನ್ನೇ ನೋಡಿರೋರು ದೇವರ್ಷಿಗಳು. ಆ ದೇವರ್ಷಿಗಳಲ್ಲಿ ನಾನು ನಾರದನು. ನಾರದರು ಕೂಡ ಒಬ್ಬ ದೇವರ್ಷಿಗಳೇ ಆಗಿದ್ದಾರೆ. ಆದರೆ ದೇವರ್ಷಿಗಳಲ್ಲಿ ನಾನು ನಾರದನು. ಗಂಧರ್ವಾಣಾಂ ಚಿತ್ರರಥಃ, ಗಂಧರ್ವರಲ್ಲಿ ಚಿತ್ರರಥ ಎನ್ನುವ ಗಂಧರ್ವನೇ ನಾನು. ಸಿದ್ಧಾನಾಂ ಕಪಿಲೋ ಮುನಿ, ಸಿದ್ಧರುಗಳಲ್ಲಿ ಕಪಿಲ ಎನ್ನುವ ಮುನಿಯೇ ನಾನು ಅಂತ ಹೇಳ್ತಾ ಇದ್ದಾರೆ. ಈ ಸಿದ್ಧರು ಅಂದರೆ ಯಾರು ಅಂದರೆ ಸಿದ್ಧ ಪುರುಷರು ಅಂತೆಲ್ಲ ನಾವು ಕೇಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಸಿದ್ಧರು ಅಂದರೆ ಈ ಒಂದು ಧರ್ಮದ ಜ್ಞಾನ, ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ. ಐಶ್ವರ್ಯ ಅಂದರೆ ದುಡ್ಡು ಕಾಸಲ್ಲ, ಸಕಲ ಇಂದ್ರಿಯ ನಿಗ್ರಹಗಳು ಯಾರಿರುತ್ತೋ ಅದೇ ಐಶ್ವರ್ಯ. ಸೊ ಅದರಿಂದ ಜ್ಞಾನ ಧರ್ಮ ವೈರಾಗ್ಯ ಐಶ್ವರ್ಯ ಇವುಗಳನ್ನು ಹುಟ್ಟಿನಿಂದಲೇ ಪಡ್ಕೊಂಡ್ಬಿಟ್ಟಿರ್ತಾರೆ ಕೆಲವರು. ಯಾಕೆ ಅಂದರೆ ಅದು ಪೂರ್ವಜನ್ಮದ ಸಂಸ್ಕಾರ. ಅವರು ಜನ್ಮಾಂತರ ಸಂಸ್ಕಾರಗಳಿಂದ ಈ ಒಂದು ನಾವೇನೇ ಇಷ್ಟೆಲ್ಲ ಕಷ್ಟಪಟ್ಟು ಕಲ್ತ್ಕೋತಾ ಇದ್ದೀವಲ್ಲ, ಈ ಧರ್ಮ, ಈ ಒಂದು ವೈದಿಕ ಜ್ಞಾನ, ವೇದ ಜ್ಞಾನ ಮತ್ತು ಆತ್ಮಜ್ಞಾನ, ಆಮೇಲೆ ಇಂದ್ರಿಯ ವಿಷಯಗಳಲ್ಲಿ ವೈರಾಗ್ಯ ಐಶ್ವರ್ಯ ಇವುಗಳನ್ನೆಲ್ಲ ಹುಟ್ಟಿನಿಂದಲೇ ಪಡ್ಕೊಂಡಿರೋರನ್ನ ಸಿದ್ಧರು ಅಂತ ಕರೀತಾರೆ. ಇವಾಗ ಯಾರು ಒಬ್ಬರು ನಾವು ಇವರು ಸಿದ್ಧ ಪುರುಷರು ಅಂದರೆ ಅವರಿಗೆ ಹುಟ್ಟಿನಿಂದಲೇ ಇವೆಲ್ಲ ಸಿದ್ಧಿಸಿದೆ, ಆದ್ದರಿಂದ ಅವರು ಸಿದ್ಧ ಪುರುಷರು. ಆ ರೀತಿಯ ಎಲ್ಲ ಸಿದ್ಧ ಪುರುಷರಲ್ಲಿ ಕಪಿಲ ಎನ್ನುವ ಮುನಿಯೇ ನಾನು ಅಂತ ಹೇಳ್ತಾ ಇದ್ದೆ. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಆಮೇಲೆ ಇಲ್ಲಿ ಉಚ್ಚಶ್ರವ ಅಂದರೆ ಅದು ಇಂದ್ರನ ಬಳಿ ಇರ್ತಕ್ಕಂಥ ಒಂದು ಅಪೂರ್ವವಾದ ಕುದುರೆ. ಇವಾಗ ಇಂದ್ರನ ಹತ್ರ ಕಲ್ಪವೃಕ್ಷ ಇದೆ, ಕಾಮಧೇನು ಇದೆ, ಐರಾವತ ಇದೆ. ಹಾಗೇನೆ ಒಂದು ಕುದುರೆ ಕೂಡ ಅವನ ಹತ್ರ ಇದೆ, ಅದು ಬಿಳಿ ಬಣ್ಣದ ಕುದುರೆ. ಅದರ ಹೆಸರು ಉಚ್ಚಶ್ರವ ಅಂತ. ಹಾಗೆಯೇ ಈ ಕುದುರೆಗಳಲ್ಲಿ ನಾನು ಉಚ್ಚಶ್ರವ, ಏಕೆ ಅಂದರೆ ಅವನು ಅಶ್ವಗಳಿಗೆ ರಾಜ, ಅವನು, ಅದು ನಾನೇ ಆಗಿದ್ದೀನಿ. ಇದು ಯಾವಾಗ ಹುಟ್ಟಿತು ಅಂದರೆ ಅಮೃತಕ್ಕಾಗಿ ಸಮುದ್ರವನ್ನು ಕಡದಾಗ ಇವೆಲ್ಲ ಹುಟ್ಟಿತು. ಐರಾವತ ಇರ್ಬೋದು, ಉಚ್ಚಶ್ರವ ಇರ್ಬೋದು, ಕಲ್ಪವೃಕ್ಷ, ಕಾಮಧೇನು ಇವೆಲ್ಲ ಅವಾಗಲೇ ಹುಟ್ಟಿದ್ದು. ಸೊ ಅಮೃತೋದ್ಭವಂ, ಅಮೃತವನ್ನು ಕಡೆಯುವಾಗ ಉದ್ಭವವಾದ ಉಚ್ಚಶ್ರವ ಎನ್ನುವ ಕುದುರೆಯು ಕೂಡ ನಾನೇ. ಐರಾವತಂ ಗಜೇಂದ್ರಾಣಾಂ, ಆನೆಗಳಲ್ಲಿ ಐರಾವತ ಎನ್ನುವ ಆನೆ ನಾನೇ. ನರಾಣಾಂಚ ನರಾಧಿಪಂ, ಮನುಷ್ಯರಲ್ಲಿ ರಾಜನೇ ನಾನು. ಈಗ ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದವನು ಯಾರು? ಮನುಷ್ಯರಲ್ಲಿ ರಾಜ. ಆದ್ದರಿಂದ ಈ ಮನುಷ್ಯರಲ್ಲಿ ನರಾಧಿಪ ಅಂದರೆ ನರಗಳಿಗೆ ಅಧಿಪತಿಯಾದವನು ರಾಜನೇ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಆಯುಧಾನಾಂ ಅಹಂ ವಜ್ರಂ,
ಎಲ್ಲ ರೀತಿಯ ಆಯುಧಗಳು, ಬಿಲ್ಲು ಬಾಣ ಇರ್ಬೋದು, ಗದೆ ಇರ್ಬೋದು, ಈಗಿನ ಕಾಲದ ಮಿಸೈಲುಗಳಿರ್ಬೋದು, ರಾಕೆಟ್ಗಳು ಏನೇನಿದೆಯೋ ಎಲ್ಲದಕ್ಕಿಂತಲೂ ಹೆಚ್ಚಿನ ಶಕ್ತಿಯುತವಾದದ್ದು ಇಂದ್ರನ ಬಳಿ ಇರುವ ವಜ್ರಾಯುಧ. ಅದನ್ನು ದಧೀಚಿ ಎನ್ನುವ ಋಷಿಯ ಎಲುಬಿನಿಂದ ಮಾಡಿರ್ತಾರೆ. ಬೆನ್ನೆಲುಬು ತೆಗೆದುಕೊಂಡು ಅದರಿಂದ ವಜ್ರಾಯುಧನ ಮಾಡಿರ್ತಾರೆ. ಅದು ಎಲ್ಲ ಆಯುಧಗಳಲ್ಲೂ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಕಠಿಣವಾದದ್ದು. ಅದನ್ನು ಭೇದಿಸುವ ಶಕ್ತಿ ಬೇರೆ ಯಾವ ಆಯುಧಕ್ಕೂ ಕೂಡ ಇಲ್ಲ. ಆದ್ದರಿಂದ ಆಯುಧಗಳಲ್ಲಿ ವಜ್ರಾಯುಧವೇ ನಾನು. ಧೇನೂನಾಂ ಅಸ್ಮಿ ಕಾಮದುಕ್. ಹಸುಗಳಲ್ಲಿ ಕಾಮಧೇನು ಎನ್ನುವ ಹಸುವೇ ನಾನು. ಈ ಕಾಮಧೇನು ಹಸು ಎಲ್ಲಿರುತ್ತೆ? ವಶಿಷ್ಠರ ಹತ್ರ ಇರುತ್ತೆ. ಅವೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಸೊ ವಶಿಷ್ಠರ ಹತ್ರ ಇದ್ದಂಥ ಕಾಮಧೇನು ಎನ್ನುವ ಹಸು ಅದು ನಾನೇ. ಹಸುಗಳಲ್ಲಿ ಕಾಮಧೇನು ನಾನು. ಪ್ರಜನಶ್ಚ ಅಸ್ಮಿನ್ ಕಂದರ್ಪಃ. ಪ್ರಜನಶ್ಚ ಅಸ್ಮಿನ್ ಕಂದರ್ಪಃ ಅಂದರೆ ಈಗ ಒಂದು ಸಂತಾನ ಪ್ರಾಪ್ತಿ ಆಗಬೇಕು ಅಂದರೆ ಗಂಡು ಮತ್ತು ಹೆಣ್ಣಿನಲ್ಲಿ ಕಾಮನೆಗಳು ಉದ್ಭವವಾಗಬೇಕು. ಆಗಲೇ ಸಂತಾನ ಪ್ರಾಪ್ತಿ ಆಗೋದು. ಆ ಕಾಮನೆಗಳು ಉದ್ಭವವಾಗುತ್ತಲ್ಲ, ಅದಕ್ಕೆ ಕಂದರ್ಪಃ ಅಂತ ಕರೀತಾರೆ. ಯಾವುದು ಈ ರತಿ ಮನ್ಮಥ ಅಂತ ಹೇಳ್ತಾರಲ್ಲ, ಅವ್ರಿಗೆ ಕಂದರ್ಪಃ ಅಂತ ಕಾಮಕ್ಕೆ ಹೇಳ್ತಾರೆ. ಸೊ ಮನುಷ್ಯರಲ್ಲಿರುವ ಪ್ರಜೆಗಳು ಸೃಷ್ಟಿಯಾಗಬೇಕಾದ್ರೆ ಸಂತಾನೋತ್ಪತ್ತಿಗೆ ಕಾರಣವಾದ ಕಂದರ್ಪನು ನಾನೇ. ಸರ್ಪಾಣಾಂ ಅಸ್ಮಿ ವಾಸುಕಿಹಿ. ಎಷ್ಟೋ ಬಗೆಯ ಹಾವುಗಳಿದೆ. ಅದರಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಹಾವು ಯಾವುದಪ್ಪ ಅಂದರೆ ವಾಸುಕಿ. ಏಕೆಂದರೆ ಅವನು ನಾಗರಾಜ, ಅವನು ನಾಗರಿಗೆಲ್ಲ ಒಡೆಯ ರಾಜ ಅವನು. ಆದ್ದರಿಂದ ಸರ್ಪಗಳಲ್ಲಿ ನಾನು ವಾಸುಕಿಯಾಗಿದ್ದೇನೆ. ಹೀಗೆ ಎಲ್ಲದರಲ್ಲೂ ಕೂಡ ಮುಖ್ಯವಾದದ್ದು, ಹೆಸರುವಾಸಿಯಾದದ್ದು, ಪ್ರಸಿದ್ಧವಾದದ್ದು ಮತ್ತು ಪವಿತ್ರವಾದದ್ದು ಅವೆಲ್ಲವೂ ಕೂಡ ನಾನೇ ಆಗಿದ್ದೀನಿ ಅಂತ ಹೇಳ್ಕೊತಾ ಇದ್ದಾನೆ. ಆಯುಧಗಳಲ್ಲಿ ವಜ್ರಾಯುಧ, ಹಸುಗಳಲ್ಲಿ ಕಾಮಧೇನು, ಪ್ರಜನಶ್ಚ ಕಂದರ್ಪಃ, ಸರ್ಪಾಣಾಮಸ್ಮಿ ವಾಸುಕಿ. ಸರ್ಪಗಳಲ್ಲಿ ವಾಸುಕಿಯು ನಾನು. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ಸೊ ಅನಂತಶ್ಚ ಅಸ್ಮಿ ನಾಗಾನಾಂ. ಸರ್ಪಗಳು ಬೇರೆ, ನಾಗಗಳು ಬೇರೆ. ಅದೇನೋ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅನಿಸುತ್ತೆ. ಇಲ್ಲಿ ಬೇರೆ ಬೇರೆಯಾಗೆ ಹೇಳಿದ್ದಾರೆ. ಅನಂತಶ್ಚ ಅಸ್ಮಿ ನಾಗಾನಾಂ. ನಾಗರುಗಳಲ್ಲಿ ನಾನು ಅನಂತ ಎನ್ನುವ ನಾಗರ. ಅನಂತ ಎನ್ನುವ ಹೆಸರುಳ್ಳ ನಾಗರ ನಾನಾಗಿ. ಇವಾಗ ನಾಗರ ಕಟ್ಟೆ, ನಾಗರ ಇದು ಪೂಜೆ ಮಾಡ್ತೀವಲ್ಲ, ಅದು ನಾಗರ. ಯಾರೋ ಹಾವು ಹೋಗಿ ಪೂಜೆ ಮಾಡಲ್ಲ. ಸರ್ಪಕ್ಕೆ ಪೂಜೆ ಮಾಡಲ್ಲ. ನಾಗರಕ್ಕೆ ಪೂಜೆ ಮಾಡ್ತಾರೆ. ಆದ್ದರಿಂದ ನಾಗರ ಬೇರೆ, ಸರ್ಪ ಬೇರೆ. ಸೊ ಅನಂತಶ್ಚ ನಾಗಾನಾಮ್. ಈ ನಾಗದೇವತೆಗಳಲ್ಲಿ, ಇವರೆಲ್ಲ ದೇವತೆಗಳೇ, ಇವರೆಲ್ಲ ನಾಗದೇವತೆಗಳಲ್ಲಿ ಅನಂತ ಎನ್ನುವ ನಾಗದೇವತೆ ನಾನು. ವರುಣೋ ಯಾದ್ ಅಸಂ ಅಹಂ. ಜಲಚರ ಪ್ರಾಣಿಗಳಿಗೆ, ಜಲದೇವತೆಗಳಿಗೆ ನಾನು ವರುಣ. ವರುಣನು ಕೂಡ ಒಬ್ಬ ಜಲದೇವತಿದೆ. ಆ ಜಲದೇವತೆಗಳಲ್ಲಿ ನಾನು ವರುಣೋ ಯಾದ್ ಅಸಾಮಹಂ. ನಾನು ವರುಣನಾಗಿದ್ದೇನೆ. ಪಿತೃಣಾಂ ಆರ್ಯಾಂ ಚ ಅಸ್ಮಿನ್. ಪಿತೃದೇವತೆಗಳಿದ್ದಾರೆ. ಆ ಪಿತೃದೇವತೆಗಳಲ್ಲಿ ಶ್ರೇಷ್ಠವಾದವನು ಆರ್ಯಮ ಅನ್ನುವ ಒಬ್ಬ ಪಿತೃದೇವತೆ. ಆದ್ದರಿಂದ ಪಿತೃದೇವತೆಗಳಲ್ಲಿ ಆರ್ಯಮ ಎನ್ನುವ ಪಿತೃದೇವತೆಯು ಕೂಡ ನಾನೇ ಆಗಿದ್ದೀನಿ. ಯಮಃ ಸಂಯತಾಂ ಅಹಂ. ಸಂಯಮ ಮಾಡುವವರಲ್ಲಿ, ದಂಡನೆಯನ್ನು ಮಾಡುವವರಲ್ಲಿ ನಾನು ಯಮ. ಈಗ ಸಂಯಮ ಮಾಡೋದು ಅಂದರೆ ಯಮ, ನಿಯಮ, ಆಸನ ಎಲ್ಲ ನಾವು ಕೇಳ್ತೀವಲ್ಲ. ಸಂಯಮ ಅಂದರೆ ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸೋದು. ಯಾವಾಗ ನಾವು ಇಂದ್ರಿಯಗಳನ್ನು ಮಾಡದೆ ಏನಾದರೂ ಒಂದು ತಪ್ಪು ಮಾಡಿದಾಗ ನಮಗೇನಾಗುತ್ತೆ? ಒಂದು ಶಿಕ್ಷೆ ಆಗುತ್ತೆ. ಆ ಶಿಕ್ಷೆ ಕೊಡೋನು ಯಾರು? ಅವನನ್ನೇ ಯಮ ಅಂತ ಕರೀತಾರೆ. ಈಗ ನಾವು ಅಷ್ಟೇ, ಏನೋ ಒಂದು ಇಂದ್ರಿಯ ಆಸೆಗೆ ಪಟ್ಟು ಏನೋ ಒಂದು ಕಳ್ಳತನ ಮಾಡ್ತೀವಿ, ನಮಗೆ ಕೋರ್ಟಲ್ಲಿ ಶಿಕ್ಷೆ ಆಗುತ್ತೆ. ಅದೇ ಸಂಯಮ. ಆ ರೀತಿ ಶಿಕ್ಷೆ ಕೊಡೋರು ಬೇಕಾದಷ್ಟು ಜನ ಜಡ್ಜುಗಳು ಭೂಲೋಕದಲ್ಲಿ ಇರ್ತಾರೆ, ಮಂತ್ರಿಗಳಿರ್ತಾರೆ, ನ್ಯಾಯಾಧೀಶರುಗಳಿರ್ತಾರೆ.
ಅವರಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾಗಿ ನ್ಯಾಯ ಕೊಡೋನು ಯಾರಪ್ಪ ಅಂದರೆ ಅವನು ಯಮಧರ್ಮನೇ. ಅವನು ಲೆಕ್ಕಾಚಾರ ಮಾಡಿ ತೂಕ ಹಾಕಿ ಇದೇ ಸರಿ, ಇದೇ ತಪ್ಪು, ಇವರಿಗೆ ಈ ಶಿಕ್ಷೆನೇ ಕೊಡಬೇಕು ಅಂತ ಹೇಳಿ ಕೊಡುವುದರಲ್ಲಿ ಶ್ರೇಷ್ಠವಾದ ನ್ಯಾಯಾಧೀಶರು ಯಾರು ಅಂದರೆ ಯಮ. ಆದ್ದರಿಂದ ಯಮಃ ಸಂಯಮ ತಾಂ ಅಹಂ, ಸಂಯಮದಲ್ಲಿ ಅಂದರೆ ದಂಡನೆಯನ್ನು ಕೊಡುವವರಲ್ಲಿ ನಾನು ಯಮನು. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಪ್ರಹ್ಲಾದಶ್ಚ ಅಸ್ಮಿ ದೈತ್ಯಾನಾಂ. ದೈತ್ಯರು ಅಂದರೆ ರಾಕ್ಷಸರು. ಇವಾಗ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ ಇವರೆಲ್ಲ ದೈತ್ಯರು, ಅಸುರರು. ಈ ಒಂದು ಅಸುರರಲ್ಲಿ ಕೂಡ ಭಗವಂತನೇ ಇರೋದು, ಇನ್ಯಾರು ಬೇರೆ ಯಾರೂ ಇಲ್ಲ. ಆದರೆ ಆ ಅಸುರರಲ್ಲಿ ಶ್ರೇಷ್ಠರಾದ ಅಸುರ ಯಾರಪ್ಪ ಅಂದರೆ ಪ್ರಹ್ಲಾದ. ಹಿರಣ್ಯಕಶಿಪಿನ ಮಗ, ನರಸಿಂಹಸ್ವಾಮಿಯ ಭಕ್ತ ಯಾರು ಅಂದರೆ ಪ್ರಹ್ಲಾದ. ಆದ್ದರಿಂದ ದೈತ್ಯಾನಾಂ ಪ್ರಹ್ಲಾದಶ್ಚ, ಆ ದೈತ್ಯರಲ್ಲಿ ನಾನು ಪ್ರಹ್ಲಾದನಾಗಿರುವೆನು. ಕಾಲಃ ಕಲಯತಂ ಅಹಂ. ಕಲಯತಾಂ ಅಂದರೆ ಲೆಕ್ಕ ಹಾಕೋದು, ಕೂತ್ಕೊಂಡು ಎಣಿಸ್ತಾ ಇರೋದು. 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು ಅಂತ. ಈ ರೀತಿ ಎಣಿಸೋರನ್ನ ಏನಂತ ಕರೀತಾರೆ? ಕಲಯತಾಂ. ಆ ರೀತಿ ಎಣಿಸೋದ್ರಲ್ಲಿ ಯಾರಪ್ಪ ನಂಬರ್ 1 ಅಂದರೆ ಕಾಲ, ಟೈಮು. ಅದು ಎಣಿಸೋ ಅಷ್ಟು ಇನ್ಯಾರ ಕೈಲೂ ಎಣಿಸೋಕ್ಕಾಗಲ್ಲ, ಎಣಿಸ್ತಾನೇ ಇರುತ್ತೆ, 1 ಸೆಕೆಂಡು ಬಿಡ್ದಿರ. ಆದ್ದರಿಂದ ಕಾಲಃ ಕಲಯತಾಂ ಅಹಂ. ಈ ರೀತಿ ಕಲಯತಾಂ ಲೆಕ್ಕವನ್ನು ಮಾಡೋದ್ರಲ್ಲಿ ನಾನು ಕಾಲ. ಒಂದೇ ಒಂದು ಮಿಸ್ಟೇಕ್ ಮಾಡುತ್ತಾ ಕಾಲ? ಖಂಡಿತ ಮಾಡಲ್ಲ. ಒಂದು ಸಣ್ಣ ಮಿಸ್ಟೇಕ್ ಕೂಡ ಮಾಡಲ್ಲ ಎಣಿಸೋದ್ರಲ್ಲಿ. ನಾವಾದರೂ ಎಣಿಸ್ತಾ ಎಷ್ಟು 90 ಆದಮೇಲೆ 93 ಅಂದರೂ ಅಂದ್ಬಿಡ್ತೀವಿ. ಆದರೆ ಕಾಲ ಮಾತ್ರ ಯಾಮರಲ್ಲ. ಮೃಗಾಣಾಂಚ ಮೃಗೇಂದ್ರ ಅಹಂ. ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಸಿಂಹವೇ ನಾನು. ಯಾಕೆ ಅಂದರೆ ಸಿಂಹ ಪ್ರಾಣಿಗಳಿಗೆ ರಾಜ ಅನಿಸ್ಕೊಂಡಿದ್ದಾನೆ. ಮೃಗಾಣಾಂಚ ಮೃಗೇಂದ್ರ ಅಹಂ. ವೈನತೇಯಶ್ಚ ಪಕ್ಷೀಣಾಂ. ಪಕ್ಷಿಗಳಲ್ಲಿ ಗರುಡ ಪಕ್ಷಿಯೇ ನಾನು. ಗುರುತ್ಮಂತನು ಅಂತ ಕರಿತೀವಲ್ಲ, ಗರುಡ, ವೈನತೇಯ, ವಿಷ್ಣುವಿನ ವಾಹನ ಇದೆಯಲ್ಲ. ಆದ್ದರಿಂದ ಪಕ್ಷಿಗಳಲ್ಲಿ ನಾನು ಗರುಡನೇ ಆಗಿದ್ದೀನಿ ಅಂತ ಇಲ್ಲಿ ಎಲ್ಲವನ್ನೂ ತಗೋತಾ ಇದ್ದಾರೆ ನೋಡಿ. ಇದರಲ್ಲಿ ದೈತ್ಯರಿಂದ ಹಿಡಿದು, ಪ್ರಾಣಿಗಳಿಂದ ಹಿಡಿದು, ಪಕ್ಷಿಗಳಿಂದ ಹಿಡಿದು, ಮನುಷ್ಯನಲ್ಲಿರುವ ಆತ್ಮನಿಂದ ಹಿಡಿದು ಎಲ್ಲವನ್ನು ಕೃಷ್ಣ ಮುಖ್ಯವಾದದ್ದನ್ನು ಹೇಳಿಕೊಂಡು ಹೋಗ್ತಾ ಇದ್ದಾರೆ. ಇದೇ ವಿಭೂತಿಗಳು. ಅದರಿಂದ ದೈತ್ಯರಲ್ಲಿ ಪ್ರಹ್ಲಾದ, ಕಲಯತಾಂ ಲೆಕ್ಕ ಹಾಕುವವರಲ್ಲಿ ಕಾಲ, ಮೃಗಾಣಾಂಚ ಮೃಗೇಂದ್ರ, ಮೃಗಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ವೈನತೇಯ. ಇವು ಕೂಡ ನಾನೇ ಆಗಿದ್ದೀನಿ. ಪವನಃ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಹೀಗೆ ಮುಂದುವರೆದು ಹೇಳ್ತಾ ಇದ್ದಾನೆ. ಪವನಃ ಪವತಾಂ ಅಸ್ಮಿ. ಈಗ ಪಾವನ ಗಂಗೆ ಅಂತೀವಿ. ಪಾವನ ಮಾಡೋದು ಅಂದರೆ ಏನು? ನಮ್ಮಲ್ಲಿರುವ ಪಾಪಗಳನ್ನು ನಾಶ ಮಾಡೋದು. ನಮ್ಮಲ್ಲಿರುವ ಪಾಪಗಳನ್ನು ನಾಶ ಮಾಡುವ ಶಕ್ತಿ ಯಾವುದಕ್ಕಿರುತ್ತೋ ಅದು ಪಾವನ. ಆ ರೀತಿ ಪಾವನ ಮಾಡುವ ಎಲ್ಲದರಲ್ಲಿಯೂ ಕೂಡ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಪವನ, ವಾಯು. ವಾಯುವಿಗೆ ಎಲ್ಲ ಪಾಪಕರ್ಮಗಳನ್ನು ಕೂಡ ನಾಶ ಮಾಡುವಂತಹ ಅಪಾರ ಶಕ್ತಿ ಇದೆ. ಈಗ ಗಂಗೆನೂ ಪಾವನಾನೇ. ಯಾಕೆಂದರೆ ಸ್ನಾನ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಪಾಪ ಹೋಗುತ್ತೆ. ನಾಮಜಪ ಅದು ಪಾವನವೇ. ಕೃಷ್ಣ ಅಂದರೆ ಸಾಕು, ನಮ್ಮ ಪಾಪ ಅಷ್ಟು ಕಮ್ಮಿ ಆಗುತ್ತೆ. ಎಷ್ಟಂತೀವೋ ಅಷ್ಟು ಕಮ್ಮಿ ಆಗುತ್ತೆ. ಈ ರೀತಿ ಎಲ್ಲದರಲ್ಲಿ ಕೂಡ ನಾನು ವಾಯುವಾಗಿರುತ್ತೇನೆ. ಇದಕ್ಕೋಸ್ಕರನೇ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಪ್ರಾಣಾಯಾಮ, ಧ್ಯಾನ ಅಂತ ಬಂದಿರೋದು. ಕೋಟಿ ಜನ ಏತಕ್ಕೆ ಬಂದಿದ್ದಾರೆ ಅಂದರೆ ನಾವು ಉಸಿರಾಡೋ ಗಾಳಿಗೆ ಅಷ್ಟು ಶಕ್ತಿ ಇದೆ. ನಮ್ಮಲ್ಲಿರ್ತಕ್ಕಂಥ ಸಂಚಿತ ಮತ್ತು ಆಗಾಮಿ ಪ್ರಾರಬ್ಧ ಕರ್ಮಗಳನ್ನು ಕೂಡ ನಾಶ ಮಾಡೋ ಅಷ್ಟು ಶಕ್ತಿ ಆ ಗಾಳಿಗಿರುತ್ತೆ. ಅದು ಸರಿಯಾದ ರೀತಿಯಲ್ಲಿ
ಒಳಗೆ ತೆಗೆದುಕೊಳ್ಳೋದು ಹೊರಗೆ ಬಿಡೋದು ಎಲ್ಲ ಹೇಳ್ಕೊಡ್ತಾರಲ್ಲ ಪ್ರಾಣಾಯಾಮದಲ್ಲಿ, ಅದಕ್ಕೆ ಎಕ್ಸ್ಪರ್ಟ್ಗಳಿರ್ತಾರೆ, ಅವರು ಅದನ್ನು ಹೇಳ್ಕೊಡ್ತಾರೆ. ಆದ್ದರಿಂದ ಪಾವನ ಮಾಡುವ ಶುದ್ಧಿಗೊಳಿಸುವುದರಲ್ಲಿ ನಾನು ವಾಯುವಾಗಿರುತ್ತೇನೆ. ರಾಮ ಶಸ್ತ್ರಭೃತಾಂ ಅಹಂ. ಈಗ ಬಿಲ್ಲು ಬಾಣ ಗದೆ ಮುಂತಾದನ್ನು ಹಿಡ್ಕೊಂಡು ಯುದ್ಧಕ್ಕೆ ನಿಂತ್ಕೊಂಡ್ರೆ ಅದರಲ್ಲಿ ದೊಡ್ಡವನು ರಾಮನೇ. ಅವನನ್ನು ಸೋಲಿಸೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಆದ್ದರಿಂದ ಶಸ್ತ್ರಧಾರಿಗಳಲ್ಲಿ ನಾನು ರಾಮನಾಗಿರುವೆನು. ಜುಷಾಣಾಂ ಮಕರಶ್ಚ ಅಸ್ಮಿ. ಜುಷ ಅಂದರೆ ಜಲಚರ ಪ್ರಾಣಿಗಳು, ನೀರು, ಮೊಸಳೆ, ಈ ರೀತಿ ಅನೇಕ ಒಂದು ನೀರಿನಲ್ಲಿ ವಾಸ ಮಾಡುವ ಪ್ರಾಣಿಗಳನ್ನು ಜುಷ ಅಂತ ಕರೀತಾರೆ. ಜುಷಾಣಾಂ ಮಕರಶ್ಚ ಅಸ್ಮಿನ್. ಆ ರೀತಿಯ ಜಲಚರ ಪ್ರಾಣಿಗಳಲ್ಲಿ ನಾನು ಮಕರ ಅಂದರೆ ಮೊಸಳೆಯು ಆಗಿದ್ದೇನೆ. ಸ್ರೋತಸ್ನ ಅಸ್ಮಿನ್ ಜಾಹ್ನವಿ. ಸ್ರೋತಸ್ಸುಗಳು ಅಂದರೆ ಹರಿಯುವ ನದಿಗಳು. ಸ್ರೋತಸ್ ಅಂದರೆ ಹರಿಯುವ ನದಿಗಳು. ಹರಿಯುವ ಎಲ್ಲ ನದಿಗಳಿಂದಲೂ ನಾನು ಶ್ರೇಷ್ಠವಾದ ಜಾಹ್ನವಿ ಅಂದರೆ ಗಂಗಾ ನದಿ ನಾನೇ ಆಗಿದ್ದೀನಿ ಅಂತ ಭಗವಂತ ಇಲ್ಲಿ ಮುಂದುವರೆದು ಹೇಳ್ತಾ ಇದ್ದಾನೆ. ಪಾವನ ಮಾಡುವ ಎಲ್ಲದರಲ್ಲಿಯೂ ಕೂಡ ನಾನು ವಾಯುವಾಗಿರುತ್ತೇನೆ. ಶಸ್ತ್ರಗಳನ್ನು ಹಿಡಿದು ನಿಂತು ಯುದ್ಧ ಮಾಡುವವರಲ್ಲಿ ರಾಮನಾಗಿರುತ್ತೇನೆ. ಮತ್ತು ಜಲಚರ ಪ್ರಾಣಿಗಳಲ್ಲಿ ಮಕರವೆಂಬ ಸೇರಿದ ಮೊಸಳೆಯೂ ಆಗಿರುತ್ತೇನೆ. ಆಮೇಲೆ ನದಿಗಳಲ್ಲಿ ನಾನು ಗಂಗಾ ನದಿಯೇ ಆಗಿರುತ್ತೇನೆ. ಯಾಕೆ ನೀವೆಲ್ಲ ಕೂಡ ಪಾವನ ಮಾಡೋದು. ಇವಾಗ ಒಂದೊಂದು ವಸ್ತು ತಗೊಂಡ್ರೆ ಹೆಚ್ಚು ಪಾವನ ಮಾಡೋದು ಯಾವುದೋ ಅವೆಲ್ಲ ಭಗವಂತನ. ಅದು ಯಾವ ಸ್ವರೂಪದಲ್ಲಾದರೂ ಇರಲಿ, ಯಾವ ರೂಪದಲ್ಲಾದರೂ ಇರಲಿ, ಹೇಗಾದರೂ ಇರಲಿ, ಅದರ ಜೊತೆಗೆ ಇರೋವೆಲ್ಲವೂ ಭಗವಂತನೇ ಅಂತ ಇದನ್ನು ನಾವು ಅನ್ವಯ ಮಾಡ್ಕೋಬೇಕು, ತಿಳ್ಕೋಬೇಕು. ಬೇರೆವೂ ಕೂಡ ಹೀಗೆ ಇರುತ್ತೆ ಅಂತ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ. ಸರ್ಗಾಣಾಂ ಆದಿರ್ ಅಂತಶ್ಚ. ಸರ್ಗ ಅಂದರೆ ಸೃಷ್ಟಿ, ಸ್ವರ್ಗ ಅಲ್ಲ, ಸ್ವರ್ಗ ಬೇರೆ, ಇದು ಸರ್ಗ. ಸರ್ಗಾಣಾಂ ಆದಿರ್ ಅಂತಶ್ಚ. ಸರ್ಗ ಅಂದರೆ ಸೃಷ್ಟಿ. ಸೃಷ್ಟಿಯಲ್ಲಿ ಏನೇನಿರುತ್ತೆ? ಮೂರಿರುತ್ತೆ. ಒಂದು ಸೃಷ್ಟಿ ಹುಟ್ಟೋದು, ಮಧ್ಯದಲ್ಲಿ ಇರೋದು, ಕೊನೆಗೆ ಪ್ರಳಯ ಆಗೋದು. ಆದ್ದರಿಂದ ಆದಿ, ಮಧ್ಯ, ಅಂತ ಅಂತ ಕರಿತೀವಲ್ಲ. ಆದಿರಂಗ, ಮಧ್ಯರಂಗ, ಅಂತರಂಗ ಅಂತೆಲ್ಲ ಹೇಳ್ತೀವಲ್ಲ. ಈ ಮೂರೂ ನಾನೇ. ಆದ್ದರಿಂದ ಸೃಷ್ಟಿಯಲ್ಲಿರುವ ಆದಿ, ಅಂತ, ಮಧ್ಯ ಇವೆಲ್ಲವೂ ಕೂಡ ನಾನೇ ಆಗಿದ್ದೀನಿ ಅರ್ಜುನ. ಇದನ್ನು ಬಿಟ್ಟು, ನನ್ನನ್ನು ಬಿಟ್ಟು ಬೇರೆ ಏನು ಇಲ್ಲ ಅಂತ ತಿಳ್ಕೋ ಅಂತ ಹೇಳ್ತಾ ಇದ್ದಾನೆ. ಆಧ್ಯಾತ್ಮ ವಿದ್ಯಾ ವಿದ್ಯಾನಾಂ. ಈ ಪ್ರಪಂಚದಲ್ಲಿ ಬೇಕಾದಷ್ಟು ವಿದ್ಯೆಗಳಿವೆ. ಲೌಕಿಕ ವಿದ್ಯೆಗಳು ಬೇಕಾದಷ್ಟಿದೆ. ಆಧ್ಯಾತ್ಮಿಕ ಹೋಗೋ ವಿದ್ಯೆಗಳು ಕೂಡ ಬೇಕಾದಷ್ಟಿದೆ. ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ನಾನು ಆಧ್ಯಾತ್ಮ ವಿದ್ಯೆ. ಆಧ್ಯಾತ್ಮ ವಿದ್ಯೆಗಿಂತಲೂ ಶ್ರೇಷ್ಠವಾದ ವಿದ್ಯೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆ ಅಂತ ತಿಳ್ಕೋ. ವಾದ ಪ್ರವದತಾಂ ಅಹಂ. ವಾದ ಮಾಡುವವರಿಗೆ ವಿಷಯ ನಿರ್ಣಯ ಮಾಡುವುದಕ್ಕೆ ಕಾರಣವಾಗೋದರಿಂದ ವಾದವು ಮುಖ್ಯವೆನಿಸುತ್ತದೆ. ಆದ್ದರಿಂದ ಅದು ನಾನೇ ಆಗಿರುವೆನು. ಇಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಇಬ್ಬರು ಕೂತ್ಕೊಂಡಿರ್ತಾರೆ. ಅವರಿಬ್ಬರು ಕೂತ್ಕೊಂಡು ಯಾವುದೋ ಒಂದು ವಿಷಯ ತಗೊಂಡು ಮಾತಾಡಬೇಕು. ಇವಾಗ ಒಂದು ಡಿಬೇಟ್ ಮಾಡ್ತಾರೆ. ಅದು ಉದ್ದೇಶ ಏನಪ್ಪ? ಒಂದು ಉದ್ದೇಶ ಸತ್ಯವನ್ನು ಕಂಡುಹಿಡಿಯೋದು. ನಾನು ಸರಿನಾ ನೀನು ಸರಿನಾ ಅಂತಲ್ಲ. ಈ ವಿಷಯದಲ್ಲಿ ಯಾವ ವಿಷಯ ಸರಿ? ಇವಾಗ ಎರಡು ವಿಷಯ ಇರುತ್ತೆ. ಇದು ಸರಿನಾ ಅದು ಸರಿನಾ? ಒಬ್ಬರು ದೇವ್ರು ಇದ್ದಾನೆ ಅಂತಾರೆ, ಒಬ್ಬರು ದೇವ್ರು ಇಲ್ಲ ಅಂತಾರೆ. ಇವಾಗ ನಾವು ಕೂತ್ಕೊಂಡು ದೇವ್ರು ಇದಾನ ದೇವ್ರು ಇಲ್ಲವಾ ಅನ್ನುವ ಒಂದು ಸತ್ಯವನ್ನು ಕಂಡುಹಿಡಿಯಬೇಕು ಅಂತ ಇಟ್ಕೊಳ್ಳೋಣ. ಆವಾಗ ಮಾತುಕತೆಗಳನ್ನು ಆಡ್ತೀವಿ. ಆ ಮಾತುಕತೆಗಳನ್ನು ಆಡೋದ್ರಲ್ಲಿ ನಾನು ವಾದ ಅಂತ ಹೇಳ್ತಾ ಇದ್ದೇನೆ. ಈ ಮಾತುಕತೆಗಳನ್ನ ನಾವು ಬೇಕಾದಷ್ಟು ಆಡ್ತಾನೆ ಇರ್ತೀವಲ್ಲ. ಈ ಆಡೋದ್ರಲ್ಲಿ ವಾದ ಎನ್ನುವ ಮಾತುಕತೆನೇ ನಾನು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇದು ಹೇಗೆ ಅಂದರೆ,
ಮಾತಾಡೋದ್ರಲ್ಲಿ 3 ರೀತಿಯ ಮಾತುಗಳನ್ನು ನಮ್ಮ ತರ್ಕಶಾಸ್ತ್ರದಲ್ಲಿ ಹೇಳಿದ್ದಾರೆ. ಲಾಜಿಕ್ ಒಳಗಡೆ ತರ್ಕಶಾಸ್ತ್ರದಲ್ಲಿ 3 ರೀತಿಯ ಮಾತುಕತೆಗಳನ್ನು ಹೇಳ್ತಾರೆ. ಒಂದು ಮಾತುಕತೆಗೆ ಹೆಸರು ವಾದ ಅಂತ. ವಾದ ಅಂದರೆ ಏನು ಅಂದರೆ, ನಾನು ಕೂತಿರ್ತೀನಿ, ನನ್ನ ಎದುರುಗಡೆ ಇನ್ನೊಬ್ಬರು ಕೂತಿರ್ತಾರೆ, ನಾವು ಮಾತಾಡ್ತಾ ಇರುವಾಗ ನಾನೇ ಸರಿ ಅಂತ ಹೇಳಬೇಕು ಅಂತ ನನ್ನ ಮನಸ್ಸಲ್ಲೂ ಇಲ್ಲ, ನಾನೇ ಸರಿ ಅಂತ ಹೇಳಬೇಕು ಅಂತ ಎದುರುಗಡೆಯವ್ರ ಮನಸ್ಸಲ್ಲೂ ಇಲ್ಲ. ಇಬ್ಬರು ಗುರಿ ಏನಪ್ಪ ಅಂದರೆ, ಏನು ವಿಷಯ ತಿಳ್ಕೊಳ್ಳೋಣ, ಯಾವುದು ಸರಿ ಅಂತ ತಿಳ್ಕೊಳ್ಳೋಣ, ಅಷ್ಟೇ ಇರೋದು ಅವ್ರ ಮನಸ್ಸಲ್ಲಿ. ಅವರಿಬ್ಬರು ಕೂತ್ಕೊಂಡು ಮಾತಾಡಿ ಇವ್ರಿಗೆ ಗೊತ್ತಿರೋದು ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಗೊತ್ತಿರೋದು ಇವ್ರಿಗೆ ಹೇಳ್ತಾರೆ. ಕೊನೆಗೆ ಓಹೋ ಇದು ಸರಿ ಅನ್ನುವ ಒಂದು ನಿರ್ಣಯಕ್ಕೆ ಬರ್ತಾರೆ. ಈ ಒಂದು ರೀತಿಯಲ್ಲಿ ಮಾತಾಡೋದನ್ನು ವಾದ ಅಂತ ಕರೀತಾರೆ. ಇವಾಗ ಶಂಕರಾಚಾರ್ಯರು, ಮಂಡನ ಮಿಶ್ರರು ಮಾಡಿದ ವಾದ ಜಗತ್ ಪ್ರಸಿದ್ಧ. ಅದು ಅವರು ಮಾಡಿದ್ದು ವಾದವೇ. ಅಂದರೆ ನಾನೇ ಗೆಲ್ಲಬಹುದು ಅಂತ ಇವ್ರಿಗೂ ಇರಲಿಲ್ಲ, ಅವ್ರಿಗೂ ಇರಲಿಲ್ಲ. ಆದರೆ ಒಂದು ಸತ್ಯ ಏನಿದೆ ತಿಳ್ಕೊಳ್ಳೋಣ ಅಂತ ಮಾತುಕತೆ ಆಡೋದನ್ನು ವಾದ ಅಂತ ಕರೀತಾರೆ. ಈ ವಾದ ಮಾಡುವಾಗ, ನಾನು ಮಾತಾಡ್ತಾ ಇರುವಾಗ ಎದುರುಗಡೆಯವರು ಹೇಳಿದ್ದು ಸರಿ ಅನಿಸಿದ್ರೆ ನಾನು ಸೋತು ಹೌದು ನೀವು ಹೇಳೋದೇ ಸರಿ ಅಂತ ನಾನು ಒಪ್ಕೋತೀನಿ. ಹಾಗೆ ಮಾತಾಡ್ತಾ ಇರುವಾಗ ನಾನೇನಾದ್ರು ಸರಿಯಾಗಿ ಹೇಳಿದ್ರೆ ಎದುರುಗಡೆಯವರು ಹೌದು ನೀವು ಹೇಳಿದ್ದೇ ಸರಿ ಅಂತ ಅವರು ಒಪ್ಕೋತಾರೆ. ಹೀಗೊಬ್ಬರು ಪರಸ್ಪರ ಒಪ್ಕೊಂಡು ಕೊನೆಗೆ ಇದೇ ಸತ್ಯ ಅಂತ ತಿಳ್ಕೊಳ್ಳೋದಕ್ಕೆ ವಾದ ಅಂತ ಹೇಳ್ತಾರೆ. ಇನ್ನೊಂದು ರೀತಿಯ ಮಾತುಕತೆ ಇದೆ, ಅದನ್ನು ಜಲ್ಪ ಅಂತ ಕರೀತಾರೆ. ಇನ್ನೊಂದು ರೀತಿಯ ಮಾತುಕತೆಗೆ ಜಲ್ಪ ಅಂತ ಕರೀತಾರೆ. ಈ ಜಲ್ಪ ಅನ್ನುವ ಮಾತುಕತೆಯಲ್ಲಿ ಏನು ಅಂದರೆ, ಸತ್ಯ ಏನು ಅಂತ ತಿಳ್ಕೊಳ್ಳೋದು ಮುಖ್ಯ ಆಗಲ್ಲ. ನಾನು ಮಾತಾಡ್ತಾ ಇದ್ದೀನಿ, ನಾನು ತಿಳ್ಕೊಂಡಿರೋದೇ ಸರಿ, ನಾನು ಹೇಳ್ತಾ ಇರೋದೇ ಸರಿ ಅಂತ ಮತ್ತೆ ಅದನ್ನೇ ಹೇಳ್ತಾ ಇರೋದು. ಎದುರುಗಡೆಯವರು ಅದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ. ಅಯ್ಯೋ ಬಿಡ್ರಿ ಇದೇ ಸರಿ, ನಾನು ಹೇಳ್ತಾ ಇರೋದೇ ಸರಿ, ನನಗೆ ಗೊತ್ತಿರೋದೇ ಸರಿ ಅಂತ ಅವ್ರು ಹೇಳ್ತಾ ಇರೋದು. ಈ ರೀತಿಯಲ್ಲಿ ಮಾತುಕತೆ ಆಡೋದನ್ನು ಜಲ್ಪ ಅಂತ ಕರೀತಾರೆ. ಈ ಜಲ್ಪದೊಳಗಡೆ ಏನು ಬರುತ್ತೆ ಅಂದರೆ ಬರೀ ಹಠ ಅಷ್ಟೆ. ನಾನೇ ಸರಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಇಬ್ಬರೂ ಫೈಟಿಂಗ್ ಮಾಡ್ತಾ ಇರ್ತಾರೆ. ಅದನ್ನು ಜಲ್ಪ ಅಂತ ಕರೀತಾರೆ. ಇನ್ನೊಂದು ರೀತಿಯ ಮಾತುಕತೆ ಇರುತ್ತೆ, ಅದಕ್ಕೆ ಹೆಸರು ವಿತಂಡವಾದ ಅಂತ, ವಿತಂಡ ಅಂತ ಕರೀತಾರೆ ಅದನ್ನು. ಈ ವಿತಂಡದಲ್ಲಿ ಏನಾಗುತ್ತೆ, ನನಗೇನೂ ಗೊತ್ತಿರಲ್ಲ, ಸುಮ್ಮನೆ ಎದುರುಗಡೆಯವರ ಮೇಲೆ ಆಪಾದನೆ ಮಾಡ್ತಾ ಇರೋದು. ನೀವು ಹೇಳಿದ್ದು ಸರಿ ಇಲ್ಲ, ನಿಮಗೇನು ಗೊತ್ತಿಲ್ಲ, ನಿಮಗೇನು ಬರಲ್ಲ. ಸರಿ, ನಮಗೆ ಬರಲ್ವಲ್ಲ, ನೀವು ಹೇಳಿ ಅಂದರೆ ಅವೆಲ್ಲ ಬೇಡ ರೀ, ನಿಮಗೆ ಗೊತ್ತಿಲ್ಲ, ನೀವು ಹೇಳೋದು ಸರಿ ಇಲ್ಲ, ಅದನ್ನೇ ಹೇಳ್ತಾ ಇರೋದು. ಅಂದರೆ ಎದುರುಗಡೆ ಇರೋರನ್ನ ತಪ್ಪು ಕಂಡುಹಿಡಿಯೋದು, ಅವನು ಹೀಯಾಳಿಸೋದು, ಇಷ್ಟೇ ಮಾಡಿದ್ರೆ ಇದನ್ನು ವಿತಂಡ ಅಂತ ಕರೀತಾರೆ. ಈ ರೀತಿಯಲ್ಲಿ ನಾವು 3 ರೀತಿಯ ವಾದಗಳನ್ನು, ಈ ಒಂದು ತರ್ಕಶಾಸ್ತ್ರ ಏನಕ್ಕೆ ಬರುತ್ತೆ ಅಂದರೆ ಇದೇ ರೀತಿಯ ವಾದಗಳಲ್ಲೇ ಉಪನಿಷತ್ತುಗಳನ್ನೆಲ್ಲ ಬರೆದಿದ್ದಾರೆ. ಅದರಲ್ಲಿ ವಿತಂಡವೂ ಇರಲ್ಲ, ಜಲ್ಪವೂ ಇರಲ್ಲ, ವಾದ ಮಾತ್ರ ಇರುತ್ತೆ, ಸತ್ಯಾನ್ವೇಷಣೆ ಮಾತ್ರ ಇರುತ್ತೆ. ಈ ರೀತಿಯಲ್ಲಿ ಪ್ರವದತಾ ಅಂದರೆ ನಾವು ಆಡುವ ಮಾತುಕತೆಗಳಲ್ಲಿ ಈ ವಾದ ಎನ್ನುವ ಮಾತುಕತೆಯೇ ನಾನು, ಏಕೆಂದರೆ ಅದು ಸರ್ವಶ್ರೇಷ್ಠವಾದದ್ದು. ಈ ರೀತಿಯಲ್ಲಿ ಭಗವಂತ ತನ್ನ ವಿಭೂತಿಗಳನ್ನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಪ್ರಶ್ನೋತ್ತರ ಇದ್ದರೆ ತಗೋ.